ಎಲ್ರಿಗೂ ನಮಸ್ಕಾರ. ಇವತ್ ನಾವು ಒಂದು ನಗರ ನಿರ್ಮಾಣವಾದ ಅದ್ಭುತ ಕಥೆನ ಕೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ಥರದ ಇತಿಹಾಸವನ್ನ ಇವತ್ತಿನ ದಿನಗಳಲ್ಲಿ ಯಾರು ಬೇಕಾದರೂ ಹೇಗೆ ಹೇಳಬಹುದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ವಿಶ್ವದ ಅತಿ ದೊಡ್ಡ ಮಹಾನಗರಗಳಲ್ಲಿ ಒಂದು ಮದುವೆಯ ಉಡುಗೊರೆ ಅಂದ್ರೆ ನಂಬೋಕಾಗತ್ತಾ? ಹೌದು, ಇದು ಕಲ್ಪನೆಯಲ್ಲ, ಇದು ನಿಜವಾಗ್ಲೂ ನಡೆದಿದ್ದು. ಇದು ಬೇರೆ ಯಾವುದೋ ಊರಲ್ಲ, ನಮ್ದೇ ಬಾಂಬೆ, ಅಂದರೆ ಇವತ್ತಿನ ಮುಂಬೈನ ಕಥೆ. ಈ ಒಂದೇ ಒಂದು ಪ್ರಶ್ನೆ ಇದೆಯಲ್ಲ, ಇದರ ಹಿಂದೆ ಒಂದು ಇಡೀ ಮಹಾನಗರ ಹೇಗೆ ಹುಟ್ಟು ಅನ್ನೋ ರಹಸ್ಯವೇ ಅಡಗಿದೆ. ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಬರೋಣ. ಇವತ್ತು ನಾವು ಮುಂಬೈ ಅಂತ ಕರೆಯೋ ಈ ನಗರದ ಐತಿಹಾಸಿಕ ಬೇರುಗಳು ಎಲ್ಲಿದ್ದಾವೆ ಅಂತ ನೋಡೋಣ. ಗೊತ್ತಾ, ಇದು ಕೇವಲ ಒಂದೇ ಒಂದು ನಗರದ ಕಥೆ ಅಲ್ಲವೇ ಅಲ್ಲ. ಬದಲಾಗಿ 7 ಬೇರೆ ಬೇರೆ ದ್ವೀಪಗಳು ಒಟ್ಟಾಗಿ ಸೇರಿ ಒಂದು ಮಹಾನಗರವಾಗಿ ಬೆಳೆದ ರೋಚಕ ಕಥೆ ಇದು. ಬಾಂಬೆ ಒಂದು ನಗರ ಆಗೋಕ್ಕೂ ಮುಂಚೆ ಅದು ಒಂದು ದ್ವೀಪ ಸಮೂಹ ಆಗಿತ್ತು. ದ್ವೀಪ ಸಮೂಹ ಅಂದ್ರೆ ಏನಪ್ಪಾ ಅಂದ್ರೆ, ಅರೇಬಿ ಸಮುದ್ರದಲ್ಲಿ ಅಲ್ಲಲ್ಲಿ ಚೆದರಿದ ಹಾಗಿದ್ದ ಸಣ್ಣ ಸಣ್ಣ ದ್ವೀಪಗಳ ಒಂದು ಗುಂಪು ಅಷ್ಟೇ. ನೋಡಿ, ಈ 7 ದ್ವೀಪಗಳೇ ಸೇರಿ ಆಗಿನ ಕಾಲದ ಬಾಂಬೆ ಆಗಿತ್ತು. ಪ್ರತಿಯೊಂದು ದ್ವೀಪಕ್ಕೂ ಅದರದ್ದೇ ಆದ ಜನ, ಅದರದ್ದೇ ಆದ ಸಂಸ್ಕೃತಿ, ಆಡಳಿತ ಎಲ್ಲ ಇತ್ತು. ಅಲ್ಲಿ ವಾಸವಿದ್ದವರಲ್ಲಿ ಹೆಚ್ಚಿನವರು ಮೀನುಗಾರರು, ತಮ್ಮ ಜೀವನಕ್ಕಾಗಿ ಸಮುದ್ರವನ್ನೇ ನಂಬಿಕೊಂಡಿದ್ದವರು. ಈಗ ನೋಡಿ, ಈ ನಗರದ ಸ್ವರೂಪ ಮತ್ತು ಅಧಿಕಾರ ಕಾಲಕಾಲಕ್ಕೆ ಹೇಗೆ ಬದಲಾಯಿತು ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್. 1534ರಲ್ಲಿ ಪೋರ್ಚುಗೀಸರ ಕೈಲಿದ್ದ ಈ ದ್ವೀಪಗಳು 1661ರಲ್ಲಿ ಏನಾಯ್ತು ಗೊತ್ತಾ? ಪೋರ್ಚುಗಲ್ ರಾಜಕುಮಾರಿಯ ಮದುವೆಯಲ್ಲಿ ಬ್ರಿಟಿಷ್ ರಾಜ 2ನೇ ಚಾರ್ಲ್ಸ್ಗೆ ವರದಕ್ಷಿಣೆಯಾಗಿ ಸಿಕ್ಬಿಟ್ಟು. ಹಬ್ಬಬ್ಬ! ಆಮೇಲೆ ಬ್ರಿಟಿಷರು ಇದನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ಗುತ್ತಿಗೆಗೆ ಕೊಟ್ರು. ಅಲ್ಲಿಂದ ಶುರುವಾಯಿತು ನೋಡಿ ಈ ಎಲ್ಲಾ ದ್ವೀಪಗಳನ್ನ ಒಂದಾಗಿಸೋ ದೊಡ್ಡ ಪ್ರಕ್ರಿಯೆ. ಸರಿ, ಈಸ್ಟ್ ಇಂಡಿಯಾ ಕಂಪನಿ ಈ ಇಡೀ ದ್ವೀಪ ಸಮೂಹವನ್ನ ಬ್ರಿಟಿಷ್ ಸಾಮ್ರಾಜ್ಯದಿಂದ ಗುತ್ತಿಗೆಗೆ ತಗೊಂಡಾಗ ವರ್ಷಕ್ಕೆ ಎಷ್ಟು ಬಾಡಿಗೆ ಕೊಡ್ತಿತ್ತು ಅಂತ ಅಂದಾಜಿಸೋಕ್ಕಾಗುತ್ತಾ? ಕೇಳಿದ್ರೆ ಶಾಕ್ ಆಗ್ತೀರಾ. ಕೇವಲ 10 ಪೌಂಡ್ಗಳು ಅಷ್ಟೇ. ನಂಬೋಕೆ ಆಗ್ತಿಲ್ಲ ಅಲ್ವಾ? ಇವತ್ತಿನ ಮುಂಬೈ ನಗರಕ್ಕೆ ಅಡಿಪಾಯ ಹಾಕಿದ್ದೆ ಈ ಹಾರ್ನ್ಬೈ ವೆಲ್ಲಾರ್ಡ್ ಯೋಜನೆ. 7 ಬೇರೆ ಬೇರೆ ದ್ವೀಪಗಳ ನಡುವೆ ಇದ್ದ ಸಮುದ್ರವನ್ನೇ ಬಂಡೆ ಮಣ್ಣಿನಿಂದ ಮುಚ್ಚಿ ಒಂದೇ ಭೂಪ್ರದೇಶವನ್ನಾಗಿ ಮಾಡಿದ್ರು. ಇದು ನಿಜಕ್ಕೂ ಮನುಷ್ಯ ನಿರ್ಮಿಸಿದ ಒಂದು ಅದ್ಭುತವೇ ಸರಿ. ಹೇಗೆ ಬಾಂಬೆ ಹಲವು ದ್ವೀಪಗಳನ್ನ ಒಂದುಗೂಡಿಸಿ ಕಟ್ಟಿದ ನಗರವಾಯ್ತೋ, ಅದೇ ರೀತಿ ಇವತ್ತಿನ ಭಾರತದಲ್ಲೂ ಕೆಲವು ನಗರಗಳು ಇಡೀ ದೇಶದ ಆರ್ಥಿಕತೆಯನ್ನೇ ಒಂದುಗೂಡಿಸ್ತಾ ಇವೆ. ಬನ್ನಿ ಈಗ ನಮ್ಮ ಗಮನವನ್ನ ಆ ಕಡೆ ಹರಿಸೋಣ. ನಮ್ಮ ಕರ್ನಾಟಕದ ಪ್ರಮುಖ ನಗರಗಳನ್ನೇ ತಗೊಂಡ್ರೆ ಅವುಗಳ ಜನಸಂಖ್ಯೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಈ ಪಟ್ಟಿ ನೋಡಿ, ಆಧುನಿಕ ನಗರೀಕರಣ ಎಷ್ಟು ವೇಗವಾಗಿ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಹೌದು, ಈ ಲಿಸ್ಟ್ನಲ್ಲಿ ಟಾಪ್ ಇರೋದು ನಮ್ಮ ಬೆಂಗಳೂರು. ಇದು ಬರೀ ಕರ್ನಾಟಕದ ರಾಜಧಾನಿ ಮಾತ್ರ ಅಲ್ಲ, ಇದೊಂದು ಟೆಕ್ನಾಲಜಿ ಡ್ರಿವನ್ ಮಹಾನಗರ. ಅಷ್ಟೇ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಒಂದು ದೊಡ್ಡ ಶಕ್ತಿ ಕೇಂದ್ರ. ಬೆಂಗಳೂರಿನ ಆರ್ಥಿಕ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ಈ ಒಂದು ನಂಬರ್ ಸಾಕು. ನಮ್ಮ ರಾಜ್ಯದ ಒಟ್ಟು ಜಿಡಿಪಿಯ ಅಂದ್ರೆ ಒಟ್ಟು ಆದಾಯಲ ಸುಮಾರು 43%, 43% ಒಂದೇ ಒಂದು ನಗರದಿಂದ ಬರ್ತಾ ಇದೆ. ಅಂದ್ರೆ ಇದನ್ನ ಬರೀ ಒಂದು ನಗರ ಅನ್ನೋಕೆ ಆಗಲ್ಲ, ಇದು ನಮ್ಮ ದೇಶದ ಪ್ರಗತಿಯ ಒಂದು ಇಂಜಿನ್ ಇದ್ದ ಹಾಗೆ. ಹಾಗಾದ್ರೆ ಬಾಂಬೆ ಇರ್ಬೋದು, ಬೆಂಗಳೂರಿರ್ಬೋದು, ಈ ಥರದ ನಗರಗಳ ಕಥೆಗಳನ್ನ ಇವತ್ತು ಯಾರು ಹೇಳ್ತಿದ್ದಾರೆ? ಬನ್ನಿ ನಮ್ಮ 3ನೇ ಭಾಗದಲ್ಲಿ ಕಥೆ ಹೇಳಕ್ಕೆ ಈಗ ಏನೆಲ್ಲ ಹೊಸ ಟೂಲ್ಸ್ ಬಂದಿವೆ ಅಂತ ನೋಡೋಣ. ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ. ಮೊದಲೆಲ್ಲ ಬಾಂಬೆ ಅಂತ ಕತೆಗಳನ್ನ ಇತಿಹಾಸಕಾರರು, ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಮಾತ್ರ ಹೇಳ್ತಿದ್ರು. ಆದ್ರೆ ಇವತ್ತು ಟೆಕ್ನಾಲಜಿ ಸಹಾಯದಿಂದ ಯಾರು ಬೇಕಾದರೂ ಈ ಕತೆಗಳನ್ನ ಹೇಳಬಹುದು. ಹೌದು, ಇದು ಈಗ ಎಲ್ಲರಿಗೂ ತುಂಬಾನೇ ಸುಲಭ. ಹಾಗಾದ್ರೆ ಈ AI ಬಳಸಿ ಒಂದು ಐತಿಹಾಸಿಕ ನಿರೂಪಣೆಯನ್ನ, ಒಂದು ಡಾಕ್ಯುಮೆಂಟ್ರಿಯನ್ನ ಹೇಗ್ ಮಾಡೋದು? ಬನ್ನಿ ಈ ಇಡೀ ಪ್ರಕ್ರಿಯೆಯನ್ನ 4 ಸಿಂಪಲ್ ಸ್ಟೆಪ್ಸ್ನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಐಡಿಯಾವನ್ನ ಒಂದು ಪೂರ್ತಿ ವಿಡಿಯೋ ಆಗಿ ಮಾಡೋಕೆ ಈ 4 ಸ್ಟೆಪ್ಸ್ ಸಾಕು. ಸ್ಕ್ರಿಪ್ಟ್, ವಾಯ್ಸ್, ವಿಜುವಲ್ಸ್ ಮತ್ತೆ ಫೈನಲ್ ಎಡಿಟಿಂಗ್ ಎಲ್ಲವನ್ನೂ AI ಸಹಾಯದಿಂದಲೇ ಮಾಡ್ಬೋದು. ಮೊದಲನೇ ಸ್ಟೆಪ್ ಸ್ಕ್ರಿಪ್ಟ್. ChatGPT ತರಹದ ಒಂದು ಟೂಲ್ಗೆ ಹೋಗಿ ಈ ಥರ ಒಂದು ಸಿಂಪಲ್ ಪ್ರಾಂಪ್ಟ್ ಕೊಟ್ರೆ ಸಾಕು, ಅದು ತಕ್ಷಣ ನಿಮ್ಗೊಂದು ಸೂಪರ್ ಆದ ಕಥೆಯನ್ನ ರೆಡಿ ಮಾಡಿ ಕೊಡುತ್ತೆ. ಉದಾಹರಣೆಗೆ, ಬಾಂಬೆಯ 7 ದ್ವೀಪಗಳು ಒಂದಾಗಿದ್ದರ ಬಗ್ಗೆ ಒಂದು ಕಥೆ ಕೊಡೋ ಅಂತ ಕೇಳ್ಬೋದು ಅಷ್ಟೇ. ಎರಡನೇ ಸ್ಟೆಪ್ ವಾಯ್ಸ್ ಓವರ್. ಈಗಂತೂ ಯಾವುದೇ ರೆಕಾರ್ಡಿಂಗ್ ಎಕ್ವಿಪ್ಮೆಂಟ್ಸು ಬೇಕಾಗಿಲ್ಲ, ಮನುಷ್ಯರೇ ಮಾತಾಡಿದ ಹಾಗೆ ಮಾತಾಡೋ ಧ್ವನಿಯನ್ನ AI ಕ್ರಿಯೇಟ್ ಮಾಡತ್ತೆ. ನಿಮ್ಮ ಸ್ಕ್ರಿಪ್ಟನ್ನು ಕಾಪಿ ಪೇಸ್ಟ್ ಮಾಡಿ ನಿಮ್ಗೆ ಇಷ್ಟವಾದ ವಾಯ್ಸ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಆಡಿಯೋ ಫೈಲ್ ರೆಡಿ. ಮೂರನೇ ಸ್ಟೆಪ್ ವಿಜುವಲ್ಸ್.
ಈಗ ನಿಮ್ಮ ಸ್ಕ್ರಿಪ್ಟ್ನ ಪ್ರತಿಯೊಂದು ಲೈನಿಗೂ ಯಾವ ಥರ ಚಿತ್ರ ಬೇಕು ಅಂತ ಎಐಗೆ ಕೇಳಬಹುದು. ಈ ಪ್ರಾಂಪ್ಟ್ ಬಳಸಿ ಮೆಟಾ ಎಐ ತರಹದ ಟೂಲ್ಸ್ನಲ್ಲಿ ನಿಮ್ಮ ಕಥೆಗೆ ಜೀವ ತುಂಬೋ ಚಿತ್ರಗಳನ್ನ ಅನಿಮೇಷನ್ಸ್ಗಳನ್ನ ಮಾಡ್ಕೋಬಹುದು. ಕೊನೆಯದಾಗಿ 4ನೇ ಸ್ಟೆಪ್ ಫೈನಲ್ ಎಡಿಟಿಂಗ್. ಎಐಯಿಂದ ಬಂದಿರೋ ಎಲ್ಲ ವಿಜುವಲ್ಸ್ನ ನಿಮ್ಮ ವಾಯ್ಸ್ ಓವರ್ಗೆ ಸರಿಯಾಗಿ ಜೋಡಿಸಿ ಅಲ್ಲಲ್ಲಿ ಟ್ರಾನ್ಸಿಷನ್ಸ್ ಮತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಮುಗೀತು, ನಿಮ್ಮ ಕಥೆ ರೆಡಿ. ನೋಡಿ ಎಷ್ಟು ಸಿಂಪಲ್ ಇದು. ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ಟೆಕ್ನಾಲಜಿ, ಹಿಸ್ಟ್ರಿ ಮತ್ತು ಸ್ಟೋರಿ ಟೆಲ್ಲಿಂಗ್ ಇವೆಲ್ಲ ಒಂದಾದಾಗ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಎಲ್ಲರೂ ಕಥೆಗಾರರಾಗಬಹುದಾದ ಈ ಕಾಲದಲ್ಲಿ ಮುಂದೆ ಯಾರ ಕಥೆಗಳು, ಯಾವ ಮರೆತುಹೋದ ಕಥೆಗಳು ಬೆಳಕಿಗೆ ಬರ್ತವೆ? ಯೋಚಿಸಬೇಕಾದ ವಿಷಯ ಅಲ್ವಾ?